ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ರೆಸ್ಟೋರೆಂಟ್ ಶೈಲಿಯ ಮಶ್ರೂಮ್ ಪಲಾವನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಹೋಟೆಲ್ಗಳಲ್ಲಿ ಅಥವಾ ಮದುವೆ ಮನೆಗಳಲ್ಲಿ ಈ ಥರ ಒಂದು ಟೇಸ್ಟಿಯಾಗಿ ಮಶ್ರೂಮ್ ಪಲಾವನ್ನು ಮಾಡ್ತಾರೆ. ಅದೇ ರೀತಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ, ತುಂಬ ಸಿಂಪಲ್ಲಾಗಿ. ಬನ್ನಿ, ಈಗ 1 kg ಮಶ್ರೂಮನ್ನು ತೊಗೊಂಡಿದ್ದೀನಿ ನೋಡಿ. ಅದನ್ನು ಅರ್ಧಕ್ಕೆ ನೀಟಾಗಿ ಒಂದು ಅಳಿಂಪೆನ ಅರ್ಧ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಅದನ್ನು ನೀಟಾಗಿ ನೀರಲ್ಲಿ 2 ಸಾರಿ ವಾಶ್ ಮಾಡಬೇಕು. ಇಲ್ಲ ಅದರಲ್ಲಿ ಮಣ್ಣು ಎಲ್ಲ ಇರುತ್ತಲ್ಲ, ಕಸ ಕಡ್ಡಿ ಎಲ್ಲ, ಅದನ್ನ ನೀಟಾಗಿ ಒಂದ್ಸರಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ತೊಳೀರಿ. ಮಣ್ಣೆಲ್ಲ ಇರುತ್ತೆ, ಅದಕ್ಕೋಸ್ಕರ. ಈಗ ಈರುಳ್ಳಿಯನ್ನು ಉದ್ದುಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೆಟೊ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿ ಬಟಾಣಿ ಮತ್ತು ಕಲ್ಲುಪ್ಪು, ಚಿಲ್ಲಿ ಪೌಡ್ರು, ಎಣ್ಣೆ, ಸಾಸಿವೆ ಮತ್ತು ಚಿಕನ್ ಬಿರಿಯಾನಿ ಪೇಸ್ಟು, ಇದೊಂದೇ ಹಾಕೋದು, ಬೇರೆ ಏನೂ ಹಾಕಲ್ಲ. ಈಗ ಕರಿಬೇವು. ಈಗ ಮಸಾಲೆ ಪದಾರ್ಥಗಳು ನಿಮಗೆ ಗೊತ್ತಿರಬೇಕಲ್ವ. ಈಗ ಈ ಗ್ಲಾಸಲ್ಲಿ ನಾನು 6 ಗ್ಲಾಸು ಅಕ್ಕಿನ ತೊಗೊಂಡಿದ್ದೀನಿ. 1 ಗ್ಲಾಸ್ ಅಕ್ಕಿಗೆ ನಾನು 2 ಗ್ಲಾಸ್ ನೀರನ್ನು ಹಾಕ್ಕೊಳ್ತೀನಿ. ಆಮೇಲೆ ನೋಡಿ, ಈಗ ನೋಡಿ, ಸ್ಟವ್ ಮೇಲೆ ಕಡಾಯಿ ಇಟ್ಟು ಅದಕ್ಕೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಣ್ಣೆ ಕಾದಿದೆ. ಈಗ ಅದಕ್ಕೆ ನಾನು ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಮಸಾಲೆ ಪದಾರ್ಥಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಒಂದು 5 ನಿಮಿಷ ಫ್ರೈ ಮಾಡ್ಕೋಬೇಕು. ಲೈಟ್ ಗೋಲ್ಡನ್ ಕಲರ್ ಬಂದರೆ ಸಾಕು ಫ್ರೆಂಡ್ಸ್. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈಗ ನಾನು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಮೊದಲಿಗೆ ಹಾಕೋದ್ರಿಂದ ಮುಖಕ್ಕೆ ಸಿಡಿಯುತ್ತೆ, ಅದಕ್ಕೋಸ್ಕರ ಈರುಳ್ಳಿ ಹಾಕಿದ್ಮೇಲೆ ನಾನು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ 2 ನಿಮಿಷ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಅದನ್ನು ಸಹ ಹಸಿ ವಾಸನೆ ಹೋಗೋವರೆಗೂ. ಈಗ ಸಣ್ಣಗೆ ಹೆಚ್ಚಿಟ್ಕೊಂಡಂತಹ ಟೊಮೆಟೊವನ್ನು ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಬೇಯೋದಕ್ಕೋಸ್ಕರ 2 ರಿಂದ 5 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ನಾನು ಸಣ್ಣಗೆ ಹೆಚ್ಚಿಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಇದನ್ನು ಮಸಾಲೆ ಥರ ರುಬ್ಬಿ ಹಾಕ್ಕೊಳ್ಬೋದು. ಆದರೆ ಯಾವ ಮಸಾಲೆನೂ ಹಾಕದೆ ಬರೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾತ್ರ ಹಾಕಿ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಈಗ ಇದಕ್ಕೆ ಹಸಿರು ಬಟಾಣಿಯನ್ನು ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಬೇಕಾದರೆ ಬಟಾಣಿ ಕಾಳನ್ನು ನೆನೆಸಿಟ್ಟು ಅದನ್ನು ಸಹ ಹಾಕ್ಕೋಬೋದು. ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಇದು ಬಟಾಣಿ ಬೇಯಬೇಕಲ್ವ, ಅದಕ್ಕೋಸ್ಕರ. ನಂತರ ನೋಡಿ, ತೊಳೆದಿಟ್ಕೊಂಡಂತಹ ಮಶ್ರೂಮನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀಟಾಗಿ ಎಲ್ಲ ಮಶ್ರೂಮನ್ನು ಇದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 5 ರಿಂದ 6 ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು. ಮಶ್ರೂಮ್ ಬೇಯಬೇಕಲ್ವ, ಅದಕ್ಕೋಸ್ಕರ ಎಣ್ಣೆಯಲ್ಲೇ 5 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಇದ್ರ ಟೇಸ್ಟು ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಆ ಶಾಡಗಳಲ್ಲಿ ಚಿಕನ್ ಮಟನ್ ಎಲ್ಲ ತಿನ್ನೋದಿಲ್ವಲ್ಲ, ಆ ಟೈಮಲ್ಲಿ ಈ ಥರ ಒಂದು ರೆಸಿಪಿ ಮಾಡಿಕೊಂಡು ತಿನ್ಬೋದು. ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ.
ಮತ್ತು 2 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಖಾರ ನೋಡ್ಕೊಳ್ಳಿ, ಎಷ್ಟು ಬೇಕಾದರೆ ಅಷ್ಟು ಹಾಕ್ಕೋಬೋದು. ಅಂದರೆ ಜಾಸ್ತಿ ಹಾಕಬೇಕು ಅಂತಲ್ಲ, ನಿಮಗೆ ನೀವು ಯಾವ ರೀತಿ ಕಡಿಮೆ ಖಾರ ತಿನ್ನೋದಾದರೆ ಕಡಿಮೆ ಹಾಕ್ಕೊಳ್ಳಿ, ಜಾಸ್ತಿ ಖಾರ ತಿನ್ನೋರಾದರೆ ಜಾಸ್ತಿ ಹಾಕ್ಕೊಳ್ಳಿ. ಈಗ ಚಿಕನ್ ಬಿರಿಯಾನಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ, ತೊಗೊಂಡು ಹಾಕ್ಕೋಬೋದು. ನಾನು ಇಲ್ಲಿ 2 ಪ್ಯಾಕೆಟ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. 1 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ವ, ಅದಕ್ಕೋಸ್ಕರ ಫ್ರೆಂಡ್ಸ್. ಈಗ ಎಲ್ಲ ಮಸಾಲೆ ಹಾಕಿದ್ರಲ್ಲ, ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನು ಸಹ 2 ನಿಮಿಷ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಕೆಲವೊಂದು ಜನ ಮನೆಯಲ್ಲಿ ಮಕ್ಕಳು ಚಿಕನ್ ಎಲ್ಲ ತಿಂತಾ ಇರೋದಿಲ್ಲ. ಅವರಿಗೆ ಈ ಥರ ಒಂದು ರೆಸಿಪಿ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಈಗ ಬನ್ನಿ, ಬೇಯೋದಕ್ಕೆ 1 ನಿಮಿಷ ಮುಚ್ಚಿ 5ರಿಂದ 6 ನಿಮಿಷ ಬೇಯಿಸ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ, ಅಷ್ಟರಲ್ಲಿ ಈ ಗ್ಲಾಸಲ್ಲಿ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಚೆಂಬಲ್ಲಿ 1 ಚೆಂಬು 2 ಗ್ಲಾಸ್ ಹಿಡಿಯುತ್ತೆ, ಅದರಿಂದ ನಾನು 6 ಚೆಂಬು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲ ಒಂದು ಸಾರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಮಸಾಲೆನೇ ಇಷ್ಟು ಚೆನ್ನಾಗಿದೆ ಅಂದರೆ ಇನ್ನು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನೀವು ಈ ರೀತಿ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಯಾವ ರೀತಿ ಇದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಆರು ಗ್ಲಾಸ್ ಅಕ್ಕಿಗೆ 6 ಚೆಂಬು ನೀರನ್ನು ಹಾಕೋದ್ರಿಂದ ಕರೆಕ್ಟಾಗಿ ಅಳತೆ ಕರೆಕ್ಟಾಗಿದೆ. ಅನ್ನನೂ ಉದುರಾಗಿ ಆಗುತ್ತೆ ಫ್ರೆಂಡ್ಸ್. ಈಗ ಮುಚ್ಚಿ ಬೇಯಿಸ್ಕೊಳ್ಳಿ. ನೋಡಿ, ನೀರನ್ನು ಕುದೀತಾ ಇದೆ. ಈಗ ಉಪ್ಪು ಖಾರ ಹೇಗಿದೆ ಅಂತ ಒಂದು ಸಾರಿ ಟೇಸ್ಟ್ ಮಾಡಿ, ನಂತರ ಅಕ್ಕಿನ ತೊಳೆದು ನೀಟಾಗಿ ಇದರಲ್ಲಿ ಹಾಕ್ಕೊಳ್ಳಿ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಅಕ್ಕಿ ಬೇಯೋದಕ್ಕೆ ಬಿಡಬೇಕು. ನಾನು ಉಪ್ಪನ್ನು ಮೊದಲೇ ಹಾಕಿರೋದ್ರಿಂದ ಈಗ ಒಂದು ಸಾರಿ ಟೇಸ್ಟ್ ನೋಡಿ ಮತ್ತು ಕಡಿಮೆ ಏನಾದರೂ ಇದ್ದರೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಈಗ ಹಾಕ್ಕೊಂಡಿಲ್ಲ, ನಾನು ಮೊದಲೇ ಕರೆಕ್ಟಾಗಿ ಅಳತೆ ಪ್ರಕಾರ ಮೊದಲೇ ಹಾಕ್ಕೊಂಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ನೋಡಿ, ಈಗ ಅಕ್ಕಿ ಬೇಯೋದಕ್ಕೆ ಬಿಟ್ಟಿದ್ದೀವಿ. ಚೆನ್ನಾಗಿ ಇನ್ನೊಂದು ಸಾರಿ ಮಿಕ್ಸ್ ಮಾಡಿ, ಯಾಕಂದರೆ ತಳ ಹಿಡಿಯುತ್ತಲ್ವ, ಅದಕ್ಕೋಸ್ಕರ ಆಗಾಗ ಮಿಕ್ಸ್ ಮಾಡ್ತಾ ಇರಬೇಕು ಫ್ರೆಂಡ್ಸ್. ತಳ ಹಿಡಿದ್ಬಿಟ್ರೆ ಸೀದೋಗಿರೋ ಸ್ಮೆಲ್ ಬಂದುಬಿಡುತ್ತೆ, ಅದಕ್ಕೋಸ್ಕರ ಆಗಾಗ ತಿರುಗಿಸ್ತಾ ಇರಿ. ಈಗ ಮುಚ್ಚಿ 2 ನಿಮಿಷ ಬೇಯೋದಕ್ಕೆ ಬಿಡಬೇಕು. ನೋಡಿ, ಈಗ ನೀರು ಕುದೀತಾ ಇದೆ, ಅಕ್ಕಿನೂ ಬೇಯ್ತಾ ಇದೆ. ಈ ರೀತಿ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಯಾರ್ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ತುಂಬ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಏನಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಅದನ್ನು ಸರಿ ಮಾಡ್ಕೊಳ್ತೀನಿ. ನೋಡಿ, ಎಷ್ಟು ಚೆನ್ನಾಗಿ ಮಶ್ರೂಮ್ ಪಲಾವ್ ರೆಡಿಯಾಗಿದೆ ಅಂತ. ಎಷ್ಟು ಚೆನ್ನಾಗಿ ಉದುರಾಗಿದೆ ನೋಡಿ ಫ್ರೆಂಡ್ಸ್. ನೋಡಿ, ಈಗ ಮಶ್ರೂಮ್ ಪಲಾವ್ ರೆಡಿಯಾಗಿದೆ. ನೋಡಿ, ಎಷ್ಟು ಉದುರಾಗಿದೆ ಫ್ರೆಂಡ್ಸ್. ಸೇಮ್ ಹೋಟೆಲ್ ಶೈಲಿಯಲ್ಲಿ ಬಿರಿಯಾನಿ ಮಾಡ್ತಾರಲ್ವ, ಆ ಥರ ಕಾಣಿಸ್ತಾ ಇದೆ. ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ಮಶ್ರೂಮು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಅದಕ್ಕೋಸ್ಕರ ನಿಮ್ಮ ಮಕ್ಕಳಿಗೆ
ನೀವು ಈ ರೀತಿ ರೆಸಿಪಿ ಮಾಡಿ ಕೊಡ್ಬೋದು. ಜೊತೆಗೆ ಇದಕ್ಕೆ ಮೊಸರು ಬಜ್ಜಿನೂ ಇದಕ್ಕೆ ಕಾಂಬಿನೇಷನ್ ಆಗಿ ಮೊಸರು ಬಜ್ಜಿ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವತ್ತಿಗೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್.